ಜೈ ಹಿಂದ್. ಕರ್ನಾಟಕ ಟೆಟ್ 2025 ಎಕ್ಸಾಮ್ಗೆ ರಿಲೇಟೆಡ್ ಇರುವಂತಹ ಪೇಪರ್ 2ದಲ್ಲಿ ಇರುವ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದಲ್ಲಿ 30 ಕ್ವಶನ್ಗಳಿಗೆ ಕೀ ಆನ್ಸರ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗಾಗಲೇ ಪೇಪರ್ 1ಗೆ ಸಂಬಂಧ ಇರುವಂತಹ ಕೀ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಇದ್ದಾವೆ. ಸೊ ಅವುಗಳನ್ನು ಕೂಡ ನೀವು ನೋಡ್ಕೋಬಹುದು. ಅದರ ಜೊತೆಗೆ ಈಗ ಪೇಪರ್ 2ದಲ್ಲಿ ಬಂದಿರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷದ ಕೀ ಆನ್ಸರ್ಸ್ಗಳನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಸೊ ಈ ಪ್ಯಾಸೇಜನ್ನು ಓದಿ ನೀವು 31ರಿಂದ 38ರವರೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಸೊ ಇದರಲ್ಲಿ ಯಾವ ರೀತಿ ಪ್ಯಾಸೇಜ್ ಒಂದು ಸ್ವಲ್ಪ ಟಫ್ ಅಂತ ಅನ್ಕೋಬಹುದು ನಾವು, ಆದರೆ ಕ್ಲಿಯರ್ ಆಗಿ ನೀವು ಓದಿದ್ರಿ ಅಂತಂದ್ರೆ ಅರ್ಥ ಆಗುತ್ತೆ. ಸೊ 31ನೇ ಪ್ರಶ್ನೆ ನೋಡ್ರಿ ಏನಿದೆ ಇಲ್ಲಿ. ಎ ಬಿಗ್ ಕೋಬ್ರಾ ಹ್ಯಾಸ್ ಗಾಟ್ ಇನ್ ಟು ಯುವರ್ ಕಂಪೌಂಡ್. ಸೊ ಇದು ಒಂದು ಸೆಂಟೆನ್ಸ್ ಇದೆ ಪ್ಯಾಸೇಜ್ದಿಂದ. ದಿಸ್ ಅನೌನ್ಸ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಬೈ ಅಂತಂದ್ರೆ ಇದನ್ನ ಅನೌನ್ಸ್ ಯಾರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಪ್ಷನ್ ನಂಬರ್ ಬಿ ಸೈಕ್ಲಿಸ್ಟ್ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. 32ನೇ ಪ್ರಶ್ನೆ. ದ ಪರ್ಸನ್ ಹೂ ವಾಸ್ ಸ್ಲೀಪಿಂಗ್ ಇನ್ ದ ಶೆಡ್ ವಾಸ್. ಸೊ ಶೆಡ್ದಲ್ಲಿ ಮಲಗಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದೆ. ಆಪ್ಷನ್ ನಂಬರ್ 2 ಓಲ್ಡ್ ಸರ್ವಂಟ್. 33ನೇ ಪ್ರಶ್ನೆ. ದ ವರ್ಡ್ ಲೇಸಿಯೆಸ್ಟ್ ಮ್ಯಾಚಸ್ ವಿತ್. ಸೊ ಲೇಸಿಯೆಸ್ಟ್ಗೆ ಸಮನಾರ್ಥಕ ಪದ ಅಂತ ಹೇಳ್ಬೋದು ನಾವು. ಆಪ್ಷನ್ ನಂಬರ್ 2 ಲೆಥಾರ್ಜಿಕ್. 34ನೇ ಪ್ರಶ್ನೆ. ದಾಸ ಅಥವಾ ದಾಸ ಕುಡ್ ನಾಟ್ ಕೀಪ್ ದ ಸರೌಂಡಿಂಗ್ ಟೈಡಿ ಬಿಕಾಸ್. ಸೊ ಇದಕ್ಕೆ ಸರಿಯ ಆನ್ಸರ್ ಆಪ್ಷನ್ ನಂಬರ್ 1 ಆಗುತ್ತೆ. ದ ಓನರ್ ಡಿಡ್ ನಾಟ್ ಪ್ರೊವೈಡ್ ದ ಗ್ರಾಸ್ ಕಟರ್. 35ನೇ ಪ್ರಶ್ನೆ. ದ ನೇಬರ್ ಬಿಕೇಮ್ ಇಲೋಕ್ವೆಂಟ್ ಅಂತ ಹೇಳಿದೆ ಅಬೌಟ್ ದ ಬ್ಲ್ಯಾಕ್ ಮಾರ್ಕೆಟ್. ದ ಅಂಡರ್ಲೈನ್ಡ್ ವರ್ಡ್ ಇನ್ ದಿಸ್ ಲೈನ್ ರೆಫರ್ಸ್ ಟು. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆಗುತ್ತೆ. ಗಿವಿಂಗ್ ಎ ಸ್ಟ್ರಾಂಗ್ ಮೆಸೇಜ್. 36ನೇ ಪ್ರಶ್ನೆ. ಇನ್ ದ ಗಿವನ್ ಪ್ಯಾಸೇಜ್ ದ ಡಿಕ್ಲೇರೇಷನ್ ಸ್ಟೇಟ್ಮೆಂಟ್ ಯು ಕುಡ್ ನಾಟ್ ಥಿಂಕ್ ಆಫ್ ಬಾಯಿಂಗ್ ಎನಿ ಆರ್ಟಿಕಲ್ ಮೇಡ್ ಆಫ್ ಐರನ್ ಟಿಲ್ ಆಫ್ಟರ್ ದ ವಾರ್ ವಾಸ್ ಮೇಡ್ ಬೈ. ಸೊ ಇದು ಯಾರು ಹೇಳಿದ್ರು ಅಂತ ಹೇಳಿದೆ. ಸೊ ಆಪ್ಷನ್ ನಂಬರ್ 2 ನೇಬರ್. 37ನೇ ಪ್ರಶ್ನೆ. ಇನ್ ದ ಬಿಗಿನಿಂಗ್ ಆಫ್ ದ ಪ್ಯಾಸೇಜ್ ದ ಇನ್ಮೇಟ್ಸ್ ಇನ್ ಬಂಗ್ಲೋ ವರ್. ಸೊ ಬಿಗಿನಿಂಗ್ದಲ್ಲಿ ಇನ್ಮೇಟ್ಸ್ ಬಂಗ್ಲೋದಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದೆ. ಸೊ ಇದಕ್ಕೆ ಸರಿ ಆನ್ಸರ್ ಟೇಕಿಂಗ್ ರೆಸ್ಟ್ ಆಫ್ಟರ್ ಲಂಚ್. ದ ಪ್ರಾಪರ್ ಸಿನಾನಿಮ್ ಫಾರ್ ದ ವರ್ಡ್ ಅಪಾಥಿ ಅಂತ ಹೇಳಿದೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 1 ಅನ್ವಿಲ್ಲಿಂಗ್. ನೆಕ್ಸ್ಟ್ ಒಂದು ಪೋಯಮ್ ಇದೆ. ಈ ಪೋಯಮ್ ದ ಸೋಲ್ಜರ್ ಅನ್ನುವಂತಹ ಪೋಯಮು. ಈ ಸೋಲ್ಜರ್ ಪೋಯಮ್ದಿಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿದ್ದಾವು, ಅವುಗಳನ್ನ ನೋಡ್ತಾ ಹೋಗೋಣ. 39ನೇ ಪ್ರಶ್ನೆ. ದ ಮೇನ್ ಥೀಮ್ ಆಫ್ ದ ಪೋಯಮ್ ಈಸ್ ಪ್ಯಾಟ್ರೋಟಿಸಮ್ ಅಂತ ಹೇಳಿದೆ. ಸೊ ದೇಶಭಕ್ತಿ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. 40ನೇ ಪ್ರಶ್ನೆ. ಸೊ ಇಲ್ಲಿ ಪೋಯಮ್ದೊಳಗಿನ ಕೆಲವೊಂದಿಷ್ಟು ಲೈನ್ಸ್ಗಳನ್ನು ಕೊಡಲಾಗಿದೆ. ದ ಲೈನ್ಸ್ ಆಫ್ ದ ಪೋಯಮ್ ಶೋಸ್ ಪೋಯಟ್ಸ್. ಸೊ ಡ್ರೀಮ್ ಅಂತ ಹೇಳಿದಕ್ಕೆ ಸರಿ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 3. 41ನೇ ಪ್ರಶ್ನೆ. ದ ಫ್ರೇಸ್ ರಿಚರ್ ಡಸ್ಟ್ ಮೀನ್ಸ್. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಟು ದ ಡೆಡ್ ಸೋಲ್ಜರ್ಸ್ ಬಾಡಿ. 42ನೇ ಪ್ರಶ್ನೆ. ಇನ್ ಹಾರ್ಟ್ಸ್ ಆಟ್ ಪೀಸ್ ಅಂಡರ್ an English heaven. In the above sentence peace is synonymous with. ಆಪ್ಷನ್ ನಂಬರ್ 4 ಆಗುತ್ತೆ ಕಾನ್ಫ್ಲಿಕ್ಟ್. 43ನೇ ಪ್ರಶ್ನೆ. ಇನ್ ದ ಪೋಯಮ್ ದ ಪೋಯಟ್ ವಿಶ್ಡ್ ಟು ಡೈ ಆಟ್ ಹೋಮ್ ಲ್ಯಾಂಡ್. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. 44ನೇ ಪ್ರಶ್ನೆ. ದ ಪೋಯಟ್ ರೊಮ್ಯಾಂಟಿಸೈಸ್ ದ ಪೋರ್ಟ್ರೇಯಲ್ ಆಫ್. ಆಪ್ಷನ್ ನಂಬರ್ 2 ಸರಿ ಆನ್ಸರ್ ಇದಕ್ಕೆ ಸ್ಯಾಕ್ರಿಫೈಸ್. 45ನೇ ಪ್ರಶ್ನೆ. ಇನ್ ದಿಸ್ ಪೋಯಮ್ ದ ಪೋಯಟ್ ಪರ್ಸೋನಿಫೈಸ್. ಆಪ್ಷನ್ ನಂಬರ್ 3 ಇಂಗ್ಲೆಂಡ್ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. 46ನೇ ಪ್ರಶ್ನೆ. ಆಫ್ ದ ಫಾಲೋವಿಂಗ್ ವರ್ಡ್ಸ್ ದ ಒನ್ ದ್ಯಾಟ್ ಹ್ಯಾಸ್ 2 syllables ಈಸ್. 2 ಸಿಲೆಬಲ್ ಇರುವಂತಹ ವರ್ಡ್. ಆಪ್ಷನ್ ನಂಬರ್ 3 ಅಗ್ರಿ. 47ನೇ ಪ್ರಶ್ನೆ. ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ. ಆಪ್ಷನ್ ನಂಬರ್ 3 ಥ್ರೋ ದ ವಿಂಡೋ ಇದಕ್ಕೆ ಸರಿ ಆನ್ಸರ್. 48ನೇ ಪ್ರಶ್ನೆ. ವೇರ್ ಆರ್ ಯು ಗೋಯಿಂಗ್. ಸೊ ಇದಕ್ಕೆ ಪಂಕ್ಚುಯೇಷನ್ ಮಾರ್ಕ್ ಹಾಕಬೇಕು. ಆಪ್ಷನ್ ನಂಬರ್ 3 ಸರಿ ಆನ್ಸರ್ ಆಗುತ್ತೆ. ಪ್ರಶ್ನಾರ್ಥಕ ವಾಕ್ಯ ಇದೆ ಇದು. 49ನೇ ಪ್ರಶ್ನೆ. ಇಟ್ ವಾಸ್ ರೈನಿಂಗ್ ಡ್ಯಾಶ್ ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೆಲಾ.
ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಬಟ್. 50ನೇ ಪ್ರಶ್ನೆ, ಮಿಸ್ಟರ್ ರಾಜೇಶ್ ಈಸ್ ಡ್ಯಾಶ್ ಆ್ಯನ್ MLA ಆಗಬೇಕು. ಇದು ಹಿ ಓನ್ಸ್ ಎ ಕಾಸ್ಟ್ಲಿ ಕಾರ್. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. 51ನೇ ಪ್ರಶ್ನೆ, ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೀನ್ಸ್. ಆಪ್ಷನ್ ನಂಬರ್ 3 ಅಬ್ಸರ್ವಿಂಗ್ ಅಂತ ಇದಕ್ಕೆ ಸರಿ ಆನ್ಸರ್. 52ನೇ ಪ್ರಶ್ನೆ, ದ ರೆಪ್ಲಿಕೇಶನ್ ಆಫ್ ದ ಆಕ್ಚುಯಲ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ಮಾಡೆಲ್ಸ್. ಆಪ್ಷನ್ ನಂಬರ್ 2. 53ನೇ ಪ್ರಶ್ನೆ, ಒನ್ ಆಫ್ ದ ಬೆಸ್ಟ್ ಅಪ್ರೋಚಸ್ ವಿಚ್ ಯೂಸಸ್ ರಿಯಲ್ ಲೈಫ್ ಟಾಸ್ಕ್ಸ್ ಟು ಪ್ರಮೋಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್. ಆಪ್ಷನ್ ನಂಬರ್ 1 ಟಾಸ್ಕ್ ಬೇಸ್ಡ್ ಲರ್ನಿಂಗ್. 54ನೇ ಪ್ರಶ್ನೆ, ದ SOS ಅಪ್ರೋಚ್ ಸ್ಟ್ಯಾಂಡ್ಸ್ ಫಾರ್. ಆಪ್ಷನ್ ನಂಬರ್ 2 ಸ್ಟ್ರಕ್ಚರ್ ಓರಲ್ ಸಿಚುವೇಶನಲ್. 55ನೇ ಪ್ರಶ್ನೆ, ದ ಹ್ಯೂಮ್ಯಾನಿಸ್ಟಿಕ್ ಅಪ್ರೋಚ್ ವೈಲ್ ಟೀಚಿಂಗ್ ಇಂಗ್ಲಿಷ್ ಇನ್ ಕ್ಲಾಸ್ ರೂಮ್ ಪ್ರೊಸೀಜರ್ ಡಸ್ ನಾಟ್ ಫಾಲೋ ಅಂತ ಹೇಳಿದೆ. ಸೊ ಇದು ಒಂದು ಸ್ವಲ್ಪ ಯಾವ್ದು ಆನ್ಸರ್ ಆಗುತ್ತೆ ನೋಡಬೇಕು, ಬಟ್ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಆಗ್ಬೋದು. 56ನೇ ಪ್ರಶ್ನೆ, ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಫಸೈಸಸ್. ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಲರ್ನರ್ಸ್ ಟು ಕನ್ಸ್ಟ್ರಕ್ಟ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. 57ನೇ ಪ್ರಶ್ನೆ, ದ ಫಾಸ್ಟೆಸ್ಟ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್. ಆಪ್ಷನ್ ನಂಬರ್ 1 ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್. 58ನೇ ಪ್ರಶ್ನೆ, ಆಫ್ಟರ್ ಎ ಸ್ಟೋರಿ ಟೆಲ್ಲಿಂಗ್ ಸೆಷನ್ ದ ಲರ್ನರ್ಸ್ ಆರ್ ಆಸ್ಕ್ಡ್ ಟು ಚೇಂಜ್ ದ ಎಂಡಿಂಗ್ ಆಫ್ ದ ಸ್ಟೋರಿ. ದಿಸ್ ವಿಲ್ ಹೆಲ್ಪ್ ದ ಲರ್ನರ್ಸ್ ಟು ಬಿಕಮ್ ಇಮ್ಯಾಜಿನೇಟಿವ್ ಆ್ಯಂಡ್ ಕ್ರಿಯೇಟಿವ್. ಆಪ್ಷನ್ ನಂಬರ್ 4 ಸರಿ ಆನ್ಸರ್. 59ನೇ ಪ್ರಶ್ನೆ, ಇನ್ ದ ಡೆವಲಪ್ಮೆಂಟ್ ಆಫ್ ಓರಲ್ ಸ್ಕಿಲ್ಸ್ ದ ಮೋಸ್ಟ್ ಸೂಟೇಬಲ್ ಪಾಯಿಂಟ್ ಈಸ್ ಅ ಗ್ರೂಪ್ ಆರ್ ಪೇರ್ ವರ್ಕ್. 4 ಇದಕ್ಕೆ ಸರಿ ಆನ್ಸರ್. 60ನೇ ಪ್ರಶ್ನೆ, ದ ವರ್ಡ್ಸ್ ವಿಚ್ ಹ್ಯಾವ್ ಐಡೆಂಟಿಕಲ್ ಸೌಂಡ್ ಆ್ಯಂಡ್ ಸ್ಪೆಲ್ಲಿಂಗ್ ಅಸೋಸಿಯೇಟೆಡ್ ವಿತ್ ಟೂ ಅನ್ರಿಲೇಟೆಡ್ ಮೀನಿಂಗ್ಸ್ ಆರ್ ಹೋಮೋನಿಮ್ಸ್ ಅಂತ ಕರಿತೀವಿ. ಆದರೆ ವೇರ್ ಆಸ್ ಪೋಲಿಸೆಮಿ ಈಸ್. ಪೋಲಿಸೆಮಿ ಅಂತಂದ್ರೆ ಏನು ಯಾರು? ಆಪ್ಷನ್ ನಂಬರ್ 3 ಒನ್ ವರ್ಡ್ ಕ್ಯಾರೀಸ್ ಸೆವೆರಲ್ ಡಿಫ್ರೆಂಟ್ ಸೆನ್ಸಸ್ ಆರ್ ರಿಲೇಟೆಡ್ ಮೀನಿಂಗ್. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಸೊ ಪೇಪರ್ 2ದಲ್ಲಿ ಇಂಗ್ಲೀಷ್ ಒಂದು ಸ್ವಲ್ಪ ಹಾರ್ಡ್ ಇದೆ, ಬಟ್ ಮಾಡಬಹುದು. ಒಂದು 30 ಕ್ವಶನ್ಸ್ಗಳಲ್ಲಿ ಒಂದು 20ರಿಂದ 25ರವರೆಗೆ ಆರಾಮಾಗಿ ಮಾಡಬಹುದು. ಸೊ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬಂದಿವೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವುದು ನಿಮಗೆ ಲ್ಯಾಂಗ್ವೇಜ್ದು ಅಥವಾ ಸಬ್ಜೆಕ್ಟ್ದು ಕೀ ಆನ್ಸರ್ಸ್ ಬೇಕು ಕಮೆಂಟ್ ಮಾಡಿರಿ, ಅವುಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೇವೆ. ಧನ್ಯವಾದಗಳು. ಜೈ ಹಿಂದ್.